ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2 ಅದರಲ್ಲಿರುವಂಥ ಪಾಠ ಒಂದು ಇದೆ ಅಲ್ವಾ, ಅದನ್ನು ನಾನು ಇವತ್ತು ಹೇಳ್ತಾ ಹೋಗ್ತೇನೆ. ನೀವು ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತೇನೆ. ತುಂಬ ಉಪಯುಕ್ತ ಆದಂಥದ್ದು ಇದೆ ಈ ವಿಷಯ. ಹಾಗಾಗಿ ನಾನು ಕೆಲವೊಬ್ಬರು ಏನಂತಾರೆ, ಪಾಠವನ್ನು ಹೇಗೆ ಓದೋದು, ನೋಟ್ಸನ್ನು ಹೇಗೆ ಮಾಡೋದು ಅಂತ ಕೇಳ್ತಾರೆ. ಆದರೆ ನೋಟ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಟ್ಸ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೋತದೆ, ತುಂಬ ಬುಕ್ಗಳನ್ನು ರಿಪೇರ್ ಮಾಡಬೇಕಾಗ್ತದೆ. ಹಾಗಾಗಿ ಇದೇ ಬುಕ್ಕಲ್ಲಿನೇ ಯಾವ ಥರ ಮಾರ್ಕ್ ಮಾಡಬೇಕು, ಯಾವ ಥರ ಓದಬೇಕು, ಬುಕ್ನಲ್ಲೇ ಮಾರ್ಕ್ ಮಾಡಿಟ್ಟು ಇಂಪಾರ್ಟೆಂಟ್ ಆದಂಥ ವಿಷಯಗಳನ್ನು ಮೌರ್ಯರು ಮಕ್ಕಳೇ, ನಮ್ಮ ರಾಷ್ಟ್ರಧ್ವಜದ ನಡುವೆ ಒಂದು ಚಕ್ರವಿದೆ. ಅದರ ಹೆಸರೇನು ಗೊತ್ತೇ? ಅದೇ ಅಶೋಕ ಚಕ್ರ. ಪ್ರಗತಿಯ ಸಂಕೇತವಾಗಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಅದನ್ನು ಅಳವಡಿಸಲಾಗಿದೆ. ಹಾಗಾದರೆ ಈ ಅಶೋಕ ಯಾರು? ಯಾವ ಮನೆತನಕ್ಕೆ ಸೇರಿದವನು? ಆ ಮನೆತನದ ಇತಿಹಾಸವೇನು? ಅಶೋಕನ ಕೊಡುಗೆಗಳೇನು ಎಂಬುದನ್ನು ತಿಳಿಯೋಣ. ಈಗ ನಾವು ಈ ಪಾಠದಲ್ಲಿ ಇದೆಲ್ಲ ತಿಳಿಯೋಣ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಇದು ಪ್ರಶ್ನೆ ಆಗಬಹುದು. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಇಲ್ಲೇ ನಾವು ಕ್ವಶನ್ಗಳನ್ನು ಮಾಡಿಕೊಂಡು ಓದ್ತಾ ಹೋಗಬೇಕು. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳ್ಬೋದು. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಇಲ್ಲಿ ನಮಗೆ 2 ಪ್ರಶ್ನೆಗಳು ಬಂದ ಹಾಗೆ ಆಗ್ತವೆ. ಓಕೆನಾ? ಇಲ್ಲಿ 2 ಪ್ರಶ್ನೆಗಳು ಬಂದಾಗೆ ಆಗ್ತವೆ. ನಾವು ನೋಟ್ಸ್ ಮಾಡ್ತಾ ಹೋದರೂ ಕೂಡ ಇದೇ ಥರ ಮಾಡ್ತಾ ಹೋಗಬೇಕು. ಹಾಗಾಗಿ ನಾವು ನೋಟ್ಸ್ ಮಾಡೋದನ್ನು ಬಿಟ್ಟು ಇಲ್ಲೇ ಬುಕ್ನಲ್ಲೇ ಮಾರ್ಕ್ ಹಾಕ್ಕೊಂಡು ಇಲ್ಲೇ ಓದ್ತಾ ಹೋದರೆ ತುಂಬ ಅನುಕೂಲ ಆಗ್ತದೆ. ಯಾಕಂದರೆ ಓದ್ತಾ ಹೋದ್ರೇ ಇಲ್ಲೇ ಅನುಕೂಲ ಆಗೋದು. ಈಗ ಇಲ್ಲಿ ನಾನು ಸ್ವಲ್ಪ ಮಾರ್ಕ್ ಮಾಡ್ತಾ ಇದ್ದೆ, ಆದರೆ ಮತ್ತೆ ಅನಿಸ್ತಾ ಇತ್ತು ಇದೊಂದು ವಿಡಿಯೋ ಮಾಡಿ ಹೇಳಿದ್ರೇ ಓಕೆ ಅಂತ. ಇಲ್ಲಿ ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕ. ಇವರು ಯಾರು? ಒಬ್ಬ ಸಾಹಸಿ ಯುವಕ. ತಕ್ಷಶಿಲೆಯ ವಿಷ್ಣುಗುಪ್ತನು ನಂದ ವಂಶದ ರಾಜನಾದ ಧನನಂದನಿಂದ. ಯಾರು? ತಕ್ಷಶಿಲೆಯ ವಿಷ್ಣುಗುಪ್ತನು. ತಕ್ಷಶಿಲೆಯಲ್ಲಿ ಯಾರಿದ್ರು ಅಂದ್ರೆ ವಿಷ್ಣುಗುಪ್ತನಿದ್ದನು. ನಂದ ವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗಿದ್ದನು. ಅವನಿಂದ ಏನಾಗಿದ್ದವ? ಯಾರು? ವಿಷ್ಣುಗುಪ್ತನು ನಂದ ವಂಶದ ರಾಜನಾದ ಯಾರು? ಧನನಂದನಿಂದ ಅವಮಾನಿತನಾಗಿದ್ದನು. ಚಾಣಾಕ್ಷನು ಕುಟಿಲ ತಂತ್ರಗಳಲ್ಲಿ ನಿಪುಣನು ಆದ. ಯಾರು ನಿಪುಣನು ಆದ? ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಇದ್ದವು. ಇದು ಪ್ರಶ್ನೆ ಆಗಬಹುದು ನೋಡಿ. ವಿಷ್ಣುಗುಪ್ತನು ಯಾರಿಂದ ಅವಮಾನಿತಗೊಂಡನು ಅಂತಂದರೆ ಧನನಂದನಿಂದ ಅವಮಾನಿತಗೊಂಡನು. ವಿಷ್ಣುಗುಪ್ತನಿಗೆ ಯಾವ ಹೆಸರುಗಳು ಇದ್ದವು ಅಂದರೆ ಚಾಣಕ್ಯ ಮತ್ತು ಕೌಟಿಲ್ಯ ಎಂಬ 2 ಹೆಸರುಗಳು ಇದ್ದವು. ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿ ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾದನು. ಯಾರು ನೆರವಾದರು? ಇಲ್ಲಿ ವಿಷ್ಣುಗುಪ್ತನು ಚಂದ್ರಗುಪ್ತನಿಗೆ ನೆರವಾದನು. ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು. ಹೀಗೆ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರ ಈಗಿನ ಯಾವುದು? ಬಿಹಾರದ ರಾಜಧಾನಿ. ಅದು ಪಾಟಲಿಪುತ್ರ ಏನಂದರೆ ಈಗಿನ ಬಿಹಾರದ ರಾಜಧಾನಿ ಪಾಟ್ನಾ ಅಂತ ಕರೀತಾರೆ. ಇದಕ್ಕೆ ಪಾಟಲಿಪುತ್ರಕ್ಕೆ ಈಗ ಬಿಹಾರದ ರಾಜಧಾನಿ ಪಾಟ್ನಾ ಅಂತ ಕರೀತಾರೆ. ಫಸ್ಟು ಪಾಟಲಿಪುತ್ರ ಅಂತಿತ್ತು. ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಕೇಳ್ತಾರೆ ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಯಾವುದು ಅಂತ, ಯಾವುದಿತ್ತು ಅಂದ್ರೆ ನಮಗೆ ಪಾಟಲಿಪುತ್ರ ಅಂತ ಹೇಳ್ಬೋದು. ಬಟ್ ಆದರೆ ಈಗಿನ ವಾತಾವರಣದಲ್ಲಿ ನಮಗೆ ಪಾಟ್ನಾ ಅಂತ ಕೊಟ್ಟರು ಕೂಡ ಉತ್ತರ ಸರಿಯಾಗೇ ಇರ್ತದೆ. ಇಲ್ಲಿ ನಂತರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು. ಯಾರ ಕಡೆ ನುಗ್ಗಿದನು? ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು. ಮ್ಯಾಸಿಡೋನಿಯಾದ ದೊರೆ ಯಾರು? ಅಲೆಕ್ಸಾಂಡರನು
ಈ ಮೊದಲು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದನು. ಯಾರು ನೋಡಿಕೊಳ್ಳುತ್ತಿದ್ದರು? ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದನು. ಯಾರ್ದು? ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಯಾರು? ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದನು. ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಏನು ಮಾಡ್ದ? ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತನು. ಅವರೊಡನೆ ಒಪ್ಪಂದಕ್ಕೆ ಮುಂದಾದನು. ಯಾರೊಡನೆ? ಚಂದ್ರಗುಪ್ತನ ಒಡನೆ ಒಪ್ಪಂದಕ್ಕೆ ಮುಂದಾದನು. ಆಗ ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ 1, ಅಫ್ಘಾನಿಸ್ತಾನ್ 2, ಬಲೂಚಿಸ್ತಾನ್ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಯಾರಿಗೆ? ಚಂದ್ರಗುಪ್ತನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಯಾರು? ಸೆಲ್ಯೂಕಸ್ ಯಾರ ಜೊತೆ? ಚಂದ್ರಗುಪ್ತ ಮೌರ್ಯನ ಜೊತೆ ಸೋತು ಏನು ಮಾಡಿದ ಅಂದರೆ ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್, ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡಿದನು. ಇದಕ್ಕೆ ಪ್ರತಿಯಾಗಿ ಏನು ಮಾಡಿದ? ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸ್ಸನಿಗೆ ಬಳುವಳಿಯಾಗಿ ನೀಡಿದನು. ಈ ಪ್ರಶ್ನೆ ತುಂಬ ಸಲ ಬಂದಿದೆ ನೋಡಿ. ಸೆಲ್ಯೂಕಸ್ ಯಾರ ಜೊತೆ ಸೋತನು? ಚಂದ್ರಗುಪ್ತ ಮೌರ್ಯನ ಜೊತೆ ಸೋತನು. ಚಂದ್ರಗುಪ್ತ ಮೌರ್ಯನಿಗೆ ಏನು ಬಿಟ್ಟು ಕೊಟ್ಟನು? ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್, ಸಿಂಧ್ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟು ಕೊಟ್ಟನು. ಮತ್ತು ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ದೊರೆ ಯಾರು ಅಂತಂದರೆ ಸೆಲ್ಯೂಕಸ್. ಹೀಗೆ ತುಂಬ ತಿರುಮರು ಮಾಡಿ ಕೇಳ್ತಾರೆ. ಮತ್ತು ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನಿಗೆ ಏನು ಬಳುವಳಿಯಾಗಿ ಕೊಟ್ಟನು ಅಂತಂದರೆ 500 ಆನೆಗಳನ್ನು ಬಳುವಳಿಯಾಗಿ ಕೊಟ್ಟನು. ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಯಾರನ್ನ ಕಳಿಸಿದ? ಚಂದ್ರಗುಪ್ತನ ಆಸ್ಥಾನಕ್ಕೆ ಯಾರನ್ನ ಕಳಿಸಿದ ಅಂದ್ರೆ ಮೆಗಸ್ತನಿಸನನ್ನು ಕಳಿಸಿದ ಎಂಬ ರಾಯಭಾರಿಯನ್ನು ಕಳಿಸಿ ಕೊಟ್ಟನು. ಮೆಗಸ್ತನಿಸ್ ಅಂದ್ರೆ ಇಲ್ಲಿ ಇದೆ ಕೃತಿ. ಮೆಗಸ್ತನಿಸನ ಕೃತಿ ಯಾವುದು ಅಂದರೆ ಇಂಡಿಕಾ. ಮೆಗಸ್ತನಿಸನ ಕೃತಿ ಯಾವುದು ಅಂದರೆ ಇಂಡಿಕಾ ಎಂಬ ಕೃತಿಯಲ್ಲಿ ಇಲ್ಲಿನ ತನ್ನ ಅನುಭವಗಳನ್ನು ಕೂಡ ದಾಖಲಿಸಿದ್ದಾನೆ. ವಿಷ್ಣುಗುಪ್ತ ಅಥವಾ ಕೌಟಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು. ಯಾರು? ವಿಷ್ಣುಗುಪ್ತ ಅಥವಾ ಕೌಟಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದ. ಹೌದಲ್ವಾ? ಈತನು ಬರೆದ ಅರ್ಥಶಾಸ್ತ್ರ ಕೃತಿಯು ವಿಷ್ಣುಗುಪ್ತ ಅಥವಾ ಕೌಟಲ್ಯ, ನೆನಪಿಟ್ಕೋಬೇಕು. ಇಲ್ಲಿ 2 ಹೆಸರು ಇದ್ದಾವೆ, 2 ಹೆಸರು ಒಂದೇ. ವಿಷ್ಣುಗುಪ್ತ ಅಥವಾ ಕೌಟಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು ಕೂಡ. ಈತನು ಬರೆದ ಗ್ರಂಥ ಯಾವುದು? ಅರ್ಥಶಾಸ್ತ್ರ ಕೃತಿಯು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತದೆ. ಲೋಕ ಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲ ದೊರಕಿತು. ಇಲ್ಲಿ ತುಂಬ ಉಪಯುಕ್ತ ಆದಂಥದ್ದಿದೆ ನೋಡಿ. ಸಂಗತಿಗಳು ತಿಳಿಸುತ್ತದೆ. ಲೋಕ ಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ, ಎಲ್ಲಿ ಅಂದರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿಯಾಗಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರಕಿತು. ಇದನ್ನು ಆರ್ ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದರು. ಇದನ್ನು ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿಯಾಗಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರಕಿತು. ಆದರೆ ಇದನ್ನು ಸಂಶೋಧಿಸಿದವರು ಯಾರು, ಇಲ್ಲಿ ಐತಿ ಅಂತ ತಿಳ್ಕೊಂಡವ್ರು ಯಾರು ಅಂದ್ರೆ ಆರ್ ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದರು. ಇದು ತುಂಬ ಉಪಯುಕ್ತ ಆದಂಥ ಮಾಹಿತಿ. ಇದೆಲ್ಲ ನಾವು ಬುಕ್ನಲ್ಲಿ ಬರೆದಿಡಲಿಕ್ಕೆ ಹೋದರೆ ಇದು ಒಂದು ಪೇಜ್ ಇದ್ದರೆ ನಾವು 4 ಪೇಜನ್ನು ಇದ್ರ ವಿವರಣೆ ಬರೀಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲೇ ಮಾರ್ಕ್ ಮಾಡಿಬಿಟ್ಟು ಇದನ್ನು ಓದ್ತಾ ಹೋದರೆ ನಾವು ಮತ್ತೆ ಓದ್ಲಿಕ್ಕೆ ಬಂದ್ರೂ ಇದನ್ನೆಲ್ಲ ಮಾರ್ಕ್ ಮಾಡಿದ್ದನ್ನು ಯಾಕಿಟ್ಟು ಮಾರ್ಕ್ ಮಾಡಿದ್ದೀವಿ ಅಂದರೆ ಇದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿಕೊಂಡು ಇದನ್ನೇ ನಾವು ಓದಲಿಕ್ಕೆ ಹೋಗಬೇಕು. ಹಾಗಾಗಿ ಇದು ನಮ್ಗೆ ತುಂಬ ಅರ್ಥ ಆಗ್ತದೆ. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿದನು. ಯಾರು? ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿದನು. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದ ಯಾರಿಗೆ? ಬಿಂದುಸಾರನಿಗೆ. ತನ್ನ ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ
ಕರ್ನಾಟಕಕ್ಕೆ ಬಂದನು. ಎಲ್ಲಿ ಬಂದನು? ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬಂದನು. ಇಂದಿನ ಹಾಸನ ಜಿಲ್ಲೆಯ ಎಲ್ಲಿ? ಶ್ರವಣಬೆಳಗೊಳದಲ್ಲಿ. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವೃತವನ್ನು ಕೈಗೊಂಡು ದೇಹ ತ್ಯಾಗ ಮಾಡಿದನು. ಏನು ಮಾಡಿದನು? ಇಲ್ಲೇ ಕಠಿಣ ವೃತವನ್ನು ಕೈಗೊಂಡು ತನ್ನ ದೇಹ ತ್ಯಾಗವನ್ನು ಮಾಡಿದನು. ಬಿಂದುಸಾರನು ಏನು ಮಾಡಿದ? 25 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಇಲ್ಲಿ ಪ್ರಶ್ನೆ ಕೇಳ್ತಾರೆ ನೋಡಿ, ಚಂದ್ರಗುಪ್ತ ಮೌರ್ಯನು ಯಾವ ಧರ್ಮವನ್ನು ಸ್ವೀಕರಿಸಿದನು ಅಂತ ಕೇಳ್ತಾರೆ. ಇಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದನು. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಯಾರಿಗೆ ವರ್ಗಾವಣೆ ಮಾಡಿದನು ಅಂದ್ರೆ ತನ್ನ ಮಗನಾದ ಬಿಂದುಸಾರನಿಗೆ ವರ್ಗಾವಣೆ ಮಾಡಿದನು. ಜೈನ ಯತಿಗಳೊಡನೆ ಎಲ್ಲಿಗೆ ಬಂದನು ಅಥವಾ ಎಲ್ಲಿಗೆ ಹೋದನು ಅಂತ ಕೇಳ್ಬೋದು. ಅಲ್ಲಿ ಕರ್ನಾಟಕಕ್ಕೆ ಬಂದನು ಅಥವಾ ಕರ್ನಾಟಕಕ್ಕೆ ಹೋದನು ಅಂತ ಹೇಳ್ಬೋದು. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವೃತವನ್ನು ಯಾರು ಕೈಗೊಂಡರು ಅಂತ ಕೇಳ್ತಾರೆ. ಅಲ್ಲಿ ಸಲ್ಲೇಖನ ವೃತವನ್ನು ಚಂದ್ರಗುಪ್ತ ಮೌರ್ಯನು ಕೈಗೊಂಡನು. ಲಾಸ್ಟಿಗೆ ಬಂದು ಚಂದ್ರಗುಪ್ತ ಮೌರ್ಯನು ತನ್ನ ದೇಹ ತ್ಯಾಗವನ್ನು ಎಲ್ಲಿ ಮಾಡಿದನು ಅಂತ ಕೇಳಬಹುದು. ಅದನ್ನು ಶ್ರವಣಬೆಳಗೊಳದಲ್ಲಿ ಮಾಡಿದನು ಅಂತ ಹೇಳ್ಬಹುದು. ಬಿಂದುಸಾರನು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು? ಬಿಂದುಸಾರನು 25 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಇಲ್ಲಿ ಸಾಮ್ರಾಟ, ಇನ್ನು ಮುಂದೆ ಬಿಂದುಸಾರ ಆದಮೇಲೆ ಯಾರು ಬರ್ತಾರೆ? ಮುಂದೆ ಸಾಮ್ರಾಟ ಅಶೋಕ ಬರ್ತಾನೆ. ಈಗ ಬಿಂದುಸಾರನ ನಂತರ ಅವನ ಮಗ ಯಾರು? ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ. ಪ್ರಜೆಗಳೆಲ್ಲರೂ, ಇಲ್ಲಿ ನೋಡಿ ಡಬಲ್ ಇನ್ವರ್ಟೆಡ್ ಕಾಮ ಕೊಟ್ಟಿದ್ದಾರೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ. ಇದನ್ನು ಯಾರು ಹೇಳಿದ್ರು? ಅಶೋಕ ಹೇಳ್ತಾನೆ, ಹೌದಲ್ವಾ? ಇದನ್ನು ತುಂಬ ಇಂಪಾರ್ಟೆಂಟ್ ನೋಡಿ. ಇದು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂತ ಯಾರು ಹೇಳಿದರು ಅಂತ ಕ್ವಶನ್ ಆಗ್ಬೋದು. ಇದು ನನ್ನ ಮಕ್ಕಳು ಇದ್ದಂತೆ ಅಂದರೆ ಅಶೋಕನು ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಯಾರು ಅಂದರೆ ಅಶೋಕ. ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಅಶೋಕ. ಅಶೋಕನ ಶಾಸನಗಳು ಭಾರತ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಅಶೋಕನ ಶಾಸನಗಳು ಯಾವುವಂದರೆ ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಈ ಶಾಸನಗಳು ಪ್ರಧಾನವಾಗಿ ಯಾವ ಲಿಪಿ ಅಂತ ಕೇಳ್ತಾರೆ ನೋಡಿ, ತುಂಬ ಇಂಪಾರ್ಟೆಂಟ್. ಯಾವ ಲಿಪಿ ಅಂದರೆ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಲಿಪಿ. ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿವೆ. ಯಾವುದು ಲಿಪಿ ಯಾವುದು ಮತ್ತು ಭಾಷೆ ಯಾವುದು? ಈ ಅಶೋಕನ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಕಂಡು ಬಂದಿವೆ. ಕರ್ನಾಟಕದ ಎಷ್ಟು ಸ್ಥಳಗಳಲ್ಲಿ? 9 ಸ್ಥಳಗಳಲ್ಲಿ ಅಶೋಕನ ಎಷ್ಟು ಶಾಸನಗಳು? 17 ಶಾಸನಗಳು ಎಲ್ಲಿ ದೊರಕಿದ್ದೇವೆ ಅಂದರೆ ಕರ್ನಾಟಕದಲ್ಲಿ ಕೂಡ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಯಾವುದು? ಮಸ್ಕಿ ಶಾಸನ ಪ್ರಮುಖವಾದುದು. ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿತು. ಆವರೆಗಿನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಪ್ರಿಯದರ್ಶಿ ಎಂದಷ್ಟೇ ಇದ್ದಿತು. ಮಸ್ಕಿಯ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕಸ ಅಂತ ಬಂದಿತು ಎಂದು ಬರೆಯಲಾಗಿತ್ತು. ಇದರಿಂದಾಗಿ ಅಶೋಕನೇ ದೇವನಾಂಪ್ರಿಯ ಎಂಬುದಾಗಿ ತಿಳಿದು ಬಂದಿತು. ಅಶೋಕನ ಶಾಸನಗಳಿಂದ ಅವನ ಜೀವನ, ಸಾಧನೆ, ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳು ತಿಳಿದುಕೊಳ್ಳಬಹುದು. ಇಲ್ಲಿ ಅಶೋಕನ ಉಬ್ಬು ಶಿಲ್ಪ ಅಶೋಕನ ಉಬ್ಬು ಶಿಲ್ಪ ಕನಗನಹಳ್ಳಿ ಎಲ್ಲಿದೆ ಅಂದರೆ ಅಶೋಕನ ಉಬ್ಬು ಶಿಲ್ಪ ಎಲ್ಲಿದೆ ಅಂದರೆ ಕನಗನಹಳ್ಳಿಯಲ್ಲಿ ಇದೆ. ಅಶೋಕನ ಶಾಸನ ಎಲ್ಲಿದೆ ಅಂದರೆ ಸನ್ನತಿಯಲ್ಲಿದೆ. ನೆನಪಿರಬೇಕು ನೋಡಿ, ಅಶೋಕನ ಉಬ್ಬು ಶಿಲ್ಪ ಎಲ್ಲಿದೆ ಅಂತ ಪ್ರಶ್ನೆ ಆಗ್ತದೆ. ಅಶೋಕನ ಉಬ್ಬು ಶಿಲ್ಪ ಕನಗನಹಳ್ಳಿಯಲ್ಲಿದೆ. ಅಶೋಕನ ಶಾಸನ ಎಲ್ಲಿದೆ ಅಂದರೆ ಸನ್ನತಿಯಲ್ಲಿದೆ. ಇದು ನಿಮಗಿದು ತಿಳಿದಿರಲಿ ಅಂತ ಇದೆ. ತುಂಬ ಇದು ಉಪಯುಕ್ತ ಆದಂಥದ್ದು. ಇಂದಿನ 180 ವರ್ಷಗಳ ಹಿಂದೆ
ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದರು. ಆ ಮೊದಲು ಯಾರೂ ಓದಲಾಗಿರಲಿಲ್ಲ. 6 ಶತಮಾನಗಳಿಗೂ ಹಿಂದೆ ದೆಹಲಿಯ ಸುಲ್ತಾನನಾದ ಫಿರೋಜ್ ಶಹಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿದ್ದನು. ಆದರೆ ಯಾರು ದೆಹಲಿಯ ಸುಲ್ತಾನನಾದ ಫಿರೋಜ್ ಶಹಾ ತುಘಲಕನು ಕೂಡ ಅಶೋಕನ ಶಾಸನಗಳನ್ನು ಓದಲು ವಿಫಲನಾಗಿದ್ದನು ಕೂಡ. ಆದರೆ ಯಾರು 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದನು. ಪ್ರಶ್ನೆ ಆಗಬಹುದು, ಯಾರು ಅತ್ಯಂತ ಹಳೆಯ ಕಾಲದಲ್ಲಿ ಅಶೋಕನ ಶಾಸನಗಳನ್ನು ಓದಿದರು ಅಂತ ಕೇಳ್ಬೋದು. ಜೇಮ್ಸ್ ಪ್ರಿನ್ಸೆಪ್ ಇವರು ಎಲ್ಲಿಯವರು ಅಂದರೆ ಬ್ರಿಟಿಷ್ ಅಧಿಕಾರಿ. ನೆಕ್ಸ್ಟು ದೆಹಲಿ ಸುಲ್ತಾನರಲ್ಲಿ ಯಾರು ಅಂತ ಕೇಳ್ಬೋದು. ಫಿರೋಜ್ ಶಾ ತುಘಲಕ್ ಅಂತ ಹೇಳಬಹುದು, ಪ್ರಯತ್ನ ಮಾಡಿದವರು. ಇಲ್ಲಿ ಕಳಿಂಗ ಯುದ್ಧ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ. 8ನೇ ವರ್ಷಲೇ ಅಶೋಕನು ಅಧಿಕಾರಕ್ಕೆ ಬಂದ ಎಷ್ಟನೇ ವರ್ಷದಲ್ಲಿ ಕಳಿಂಗ ಯುದ್ಧವಾಯಿತು ಅಂತಂದರೆ 8ನೇ ವರ್ಷದಲ್ಲಿ. ಯಾವ ಯುದ್ಧ ಅಂದರೆ ಕಳಿಂಗ ಯುದ್ಧ. ರಾಜ್ಯದ ಮೇಲೆ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ. ಕಳಿಂಗ ರಾಜ್ಯವು ಇಂದಿನ ಒಡಿಸ್ಸಾ. ಕಳಿಂಗ ರಾಜ್ಯವು ಇಂದಿನ ಒಡಿಸ್ಸಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು. ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. 1,00,000 ಜನರು ನೋಡಿ, ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು, 1,00,000 ಜನರು ಗಾಯಗೊಂಡರು, 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲುಕಿದವು. ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಈ ರೀತಿ ಮನ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನನ್ನು ಮಹಾಸೇನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತಿದೆ. ಇಲ್ಲಿ ಕೇಳಬಹುದು ನೋಡಿ, ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಅಶೋಕನು ಯುದ್ಧ ಮಾರ್ಗವನ್ನು ತ್ಯಜಿಸಿ ಯಾವ ಮಾರ್ಗವನ್ನು ಹಿಡಿದನು ಅಂತ ಕೇಳಿದರೆ ಧರ್ಮ ಮಾರ್ಗವನ್ನು ಹಿಡಿದನು. ನೆಕ್ಸ್ಟ್ ಪ್ರಶ್ನೆ, ಉಬ್ಬು ಶಿಲ್ಪಗಳಲ್ಲಿ ಯುದ್ಧ ಸನ್ನಿವೇಶದ ದೃಶ್ಯಗಳು ಕನಗನಹಳ್ಳಿಯಲ್ಲಿ ಕಂಡುಬರುತ್ತವೆ. ಉಬ್ಬು ಶಿಲ್ಪಗಳಲ್ಲಿ ಯುದ್ಧ ಸನ್ನಿವೇಶದ ದೃಶ್ಯಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಇದು ಕೂಡ ಕ್ವಶನ್ ಆಗಬಹುದು. ಕನಗನಹಳ್ಳಿಯಲ್ಲಿ ಕಂಡುಬರುತ್ತವೆ ಪ್ರಶ್ನೆ ಆಗಬಹುದು. ಇಲ್ಲಿ ಧರ್ಮಯುದ್ಧ, ಅಲ್ಲಿ ಕಳಿಂಗ ಯುದ್ಧ ಆದಮೇಲೆ ಇಲ್ಲಿ ಧರ್ಮ ಪ್ರಸಾರ. ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾದನು. ಅವನು ಕೂಡ ಏನು ಮಾಡಿದ, ತಂದೆ ಥರ ಅವ ಜೈನ ಧರ್ಮ ಬಂದರೆ ಇವ ಬೌದ್ಧ ಧರ್ಮದತ್ತ ಆಕರ್ಷಿತನಾದನು. ಇದು ಅಜ್ಜನ ಥರ. ಅಜ್ಜ ಹೌದಲ್ವಾ, ಚಂದ್ರಗುಪ್ತನ ಮಗ ಬಿಂದುಸಾರನ ಮಗ ಅಶೋಕ. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮಕ್ಕೆ ಹೋದರೆ ಬಿಂದುಸಾರ ಯಾವುದೂ ಇಲ್ಲ. ಅಶೋಕ ಏನು ಮಾಡಿದ ಅಂದರೆ ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ ಆ ಧರ್ಮವನ್ನು ಸ್ವೀಕರಿಸಿದನು. ಯಾವ ಧರ್ಮವನ್ನು ಸ್ವೀಕರಿಸಿದನು? ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಧರ್ಮದ ಸಂದೇಶಗಳನ್ನು ಪ್ರಜೆಗಳಿಗೆ ಸಾರ ಹೊರಟನು. ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು. ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನು ತೊರೆಯಬೇಕು ಎಂದನು. ಅಶೋಕನು ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಇಲ್ಲಿ ನೋಡಿ, ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನು ತೊರೆಯಬೇಕು ಎಂದನು. ಆದರೆ ಅಶೋಕನು ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು. ಬುದ್ಧನ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು. ಇಲ್ಲಿ ಅಜ್ಜನ ಥರ ತಾನು ಕೂಡ ತುಂಬ ಕೆಲಸವನ್ನು ಮಾಡ್ತಾ ಹೋಗಿದ್ದಾನೆ. ಯಾಕಂದರೆ ಧರ್ಮದ ಬಗ್ಗೆ ಮಾತ್ರ.
ಮೌರ್ಯರ ಆಡಳಿತ ಪದ್ಧತಿ. ಮೌರ್ಯರ ಆಡಳಿತ ಪದ್ಧತಿ ಏನಂದರೆ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲವೊಂದಿತ್ತು. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು. ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳಿದ್ದರು. ಇಲ್ಲಿ ನೋಡಬಹುದು ನೋಡಿ, ಉನ್ನತ ಅಧಿಕಾರಿಗಳಿದ್ದರು. ಅವರಲ್ಲಿ ಆಡಳಿತವನ್ನು ನೋಡಿಕೊಳ್ಳಲು ಯಾರು ಇರುತ್ತಿದ್ದರು ಅಂದರೆ ಧರ್ಮ ಮಹಾಮಾತ್ರರು ಎಂಬ ಯಾರಿದ್ರು ವಿಶೇಷ ಅಧಿಕಾರಿಗಳಿದ್ದರು ಅಂತ ಹೇಳಬಹುದು. ಇದು ಕ್ವಶನ್ ಆಗಬಹುದು. ಮೌರ್ಯರ ಆಡಳಿತದಲ್ಲಿ ಯಾರು ಅಧಿಕಾರಿಗಳಿದ್ದರು, ವಿಶೇಷ ಅಧಿಕಾರಿಗಳು ಅಂದರೆ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಇವರು ಏನು ಮಾಡ್ತಿದ್ರು ಅಂದ್ರೆ ಅಲ್ಲಿ ಉತ್ತಮ ನೀತಿ ಮತ್ತು ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಕೇಳ್ಬೋದು, ಮಹಾಮಾತ್ರರು ವಿಶೇಷ ಅಧಿಕಾರಿಗಳು ಏನು ಮಾಡ್ತಿದ್ರು ಅಂತಂದರೆ ಜನರಿಗೆ ಉತ್ತಮ ನೀತಿ ಮತ್ತು ನಡತೆಗಳನ್ನು ಕೂಡ ಪ್ರಚಾರ ಮಾಡ್ತಿದ್ದರು. ಅನಾಥರು, ವಿಧೇಯರು ಮತ್ತು ವಯೋವೃದ್ಧರ ಕ್ಷೇಮಗಳನ್ನು ನೋಡಿಕೊಳ್ಳುತ್ತಿದ್ದರು. ಜವಾಬ್ದಾರಿ ಕೂಡ ಅವರದಾಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಂಗಡಿಸಲಾಗಿತ್ತು. ಗ್ರಾಮಗಳಲ್ಲಿ ಯಾರು ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜ್ಯ ಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು. ಇಲ್ಲಿ ಆಡಳಿತವನ್ನು ಮಾಡಿದ್ದಾರೆ, ಆದರೆ ಮುಂದೆ ವಾಸ್ತು ಮತ್ತು ಮೂರ್ತಿಶಿಲ್ಪ ಅವರದ್ದು ವಾಸ್ತು ಮತ್ತು ಮೂರ್ತಿಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿಶಿಲ್ಪಗಳನ್ನು ಇಂದಿಗೂ ಕಾಣಬಹುದು. ಅವುಗಳಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ, ಇದು ಎಲ್ಲಿದೆ ಅಂತಂದು ಕೇಳಬಹುದು. ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ಮತ್ತು ಸಾರಾನಾಥದ ಸ್ತಂಭಗಳು ಪ್ರಸಿದ್ಧವಾಗಿವೆ. ಸಾರಾನಾಥದ ಸ್ತಂಭದ ಮೇಲಿನ 4 ಮುಖದ ಸಿಂಹ ಬೋದಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗಿದೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ, ಅಶೋಕನ ಶಿಲಾಶಾಸನ ಇದು. ಸಾಂಚಿಯ ಸ್ತೂಪ ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶದಲ್ಲಿದೆ. ಅಶೋಕನ ಏಕಶಿಲಾ ಸ್ತಂಭ ಇದು ನಮ್ಮ ರಾಷ್ಟ್ರ ಲಾಂಛನ ಸಿಂಹ. ಹೀಗಾಗಿ ಇಲ್ಲಿ ಪ್ರಶ್ನೆ ಏನು ಅಂತ ಕೇಳ್ಬೋದು ಅಂದರೆ ಅಶೋಕನ ವಾಸ್ತುಶಿಲ್ಪಗಳು ಯಾವುವು ಅಂದರೆ ಸ್ತೂಪಗಳು ಮತ್ತು ಸ್ತಂಭಗಳು ಪ್ರಮುಖವಾಗಿವೆ. ಮಧ್ಯಪ್ರದೇಶದಲ್ಲಿ ಸಾಂಚಿಯ ಸ್ತೂಪ ಎಲ್ಲಿ ಕಂಡುಬರುತ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ. ಸಾರಾನಾಥದಲ್ಲಿ ಯಾವುದಿದೆ ಅಂದರೆ ಸಾರಾನಾಥದಲ್ಲಿ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋದಿಗೆಯು ಇದೆ. ಸಿಂಹ ಬೋದಿಗೆಯು ಏನು ಅಂದರೆ ನಮ್ಮ ರಾಷ್ಟ್ರ ಲಾಂಛನ ಅಂತ ಹೇಳ್ಬೋದು. ನಮ್ಮ ರಾಷ್ಟ್ರದ ಲಾಂಛನ ಯಾವುದು ಅಂದರೆ 4 ತಲೆಯ ಸಿಂಹದ ಬೋದಿಗೆಯು ಅಂತ ಹೇಳಬಹುದು. ತುಂಬ ಉಪಯುಕ್ತ ಆದಂಥ ವಿಚಾರ ಇದೆ. ಇಲ್ಲಿ ಕುಶಾನರು ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ, ಈಗಿನ ಅಫ್ಘಾನಿಸ್ತಾನ್ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶವು ಆಳ್ವಿಕೆ ನಡೆಸುತ್ತಿತ್ತು. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾದವು. ಕುಶಾನರಲ್ಲಿ ಕನಿಷ್ಕ ಪ್ರಸಿದ್ಧನಾದನು. ಕೇಳ್ತಾರೆ ನೋಡಿ, ಕುಶಾನರ ಪ್ರಸಿದ್ಧ ಅರಸ ಯಾರು ಅಂತಂದರೆ ಕನಿಷ್ಕ. ಅವನು ಸುದೀರ್ಘಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಹಬ್ಬಿತು. ಎಲ್ಲಿಂದ? ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಹಬ್ಬಿತ್ತು. ಇಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಮ್ಯಾಪನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ಕನಿಷ್ಕನ ಸಾಮ್ರಾಜ್ಯ. ನೆಕ್ಸ್ಟ್ ಕನಿಷ್ಕನ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕ ಇಲ್ಲಿ ಕನಿಷ್ಕ ಅಂತ ಕೊಟ್ಟಿದ್ದಾರೆ. ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕನು ಕೂಡ ಸಾಮ್ರಾಟ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಟ್ಟಿಸಿದನು. ಬೌದ್ಧ ಮತ
ಪ್ರಚಾರವನ್ನು ದೇಶ ವಿದೇಶಗಳಿಗೆ ಏನು ಮಾಡಿದ, ಇವನು ಕೂಡ ಬೌದ್ಧ ಮತವನ್ನು ಹರಡ್ತಾ ಹೋದನು, ಅಲ್ಲದೆ ವಿದೇಶಗಳಿಗೆ ಕಳುಹಿಸಿದನು. ಅಲ್ಲದೆ ಕಾಶ್ಮೀರದಲ್ಲಿ 4ನೆಯ ಬೌದ್ಧ ಸಮ್ಮೇಳನವನ್ನು ಮಹಾಸಭೆಯನ್ನು ನಡೆಸಿದನು. ಎಲ್ಲಿ ಅಂತ ಕೇಳ್ತಾರೆ. ಕನಿಷ್ಕನು ಎಲ್ಲಿ ಬೌದ್ಧ ಮಹಾಸಭೆಯನ್ನು ನಡೆಸಿದನು ಅಂದರೆ ಕಾಶ್ಮೀರದಲ್ಲಿ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ನಡೆಸಿದನು. ಕನಿಷ್ಕನು ತನ್ನ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು. ಇಲ್ಲಿ ತುಂಬ ಉಪಯುಕ್ತ ಆದಂಥದ್ದು ನೋಡಿ. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದಾಗ ಬಂದ ನೆನಪಿಗಾಗಿ ಶಕ ಅಂದರೆ ಶಾಲಿವಾನ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು. ಇದೇ ಇಂದು ಭಾರತದ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ. ನೋಡಿ, ಶಕ ವರ್ಷ ಯಾವುದು ಯಾರಿಂದ ಬಂದಿದೆ ಅಂದರೆ ಕನಿಷ್ಕನಿಂದ ಬಂದಿದೆ. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲಿವಾನ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು. ಇದೇ ಭಾರತದ ಇವತ್ತಿನ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ಆಗಿದೆ ಅಂತ ವಿಚಾರ ಇದೆ ನೋಡಿ. ಇದು ತುಂಬ ಉಪಯುಕ್ತ ಆದಂಥದ್ದು. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಿಸಿದನು. ಯಾವ್ಯಾವು ಅಂದರೆ ಪುರುಷಾಪುರ ಅಂದರೆ ಇಂದಿನ ಪೇಶಾವರದಲ್ಲಿದೆ. ಪುರುಷಾಪುರ ಅಂದರೆ ಇಂದಿನ ಪೇಶಾವರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಗೋಪುರವು 400 ಅಡಿ ಎತ್ತರವಿತ್ತು. ಆ ಕಾಲದ ಒಂದು ಕೌತುಕವೆನಿಸಿತ್ತು. ತುಂಬ ವರ್ಷಗಳ ಹಿಂದೆ 13 ಅಂತಸ್ತಿನ ಗೋಪುರವಿತ್ತು ಅಂದರೆ ಇವಾಗಂತೂ ಗೋಪುರಗಳು ಕಟ್ಟೋದು ಸಾಮಾನ್ಯ. ಆದರೆ ಆಗಿನ ಕಾಲದಲ್ಲಿ ಕೂಡ 13 ಅಂತಸ್ತಿನ ಗೋಪುರವನ್ನು ಕಟ್ಟಿದ್ದಾರೆ ಅಂದರೆ ತುಂಬ ವ್ಯಕ್ತಿಗಳು, ತುಂಬ ಒಳ್ಳೆಯ ವ್ಯಕ್ತಿಗಳು ಇದ್ದಿರಬಹುದು ಅನ್ನಿಸ್ತದೆ. 400 ಅಡಿ ಎತ್ತರ ಕೂಡ ಇತ್ತು ಅಂತ ಹೇಳ್ತಾರೆ ನೋಡಿ. ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ ಎಲ್ಲಿದೆ ಅಂದರೆ ಪೇಶಾವರದಲ್ಲಿದೆ. ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ ಪೇಶಾವರದಲ್ಲಿದೆ. ಕನಿಷ್ಕನ ಕಲ್ಲಿನ ವಿಗ್ರಹ ತಲೆಭಾಗ ನಾಶವಾಗಿದೆ ಅಂತ ಹೇಳಿದ್ದಾರೆ. ಕನಿಷ್ಕನು ಕಲಾಪೋಷಕನಾಗಿದ್ದನು. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನು ತನ್ನಲ್ಲಿ ಕರೆಸಿಕೊಂಡಿದ್ದನು. ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳನ್ನು, ಇಲ್ಲಿ ಯಾವ 2 ಶೈಲಿಗಳು ಅಂತ ಕೇಳಬಹುದು. ಗಾಂಧಾರ ಮತ್ತು ಮಥುರಾ ಎಂಬ 2 ಹೊಸ ಶೈಲಿಗಳು ಹುಟ್ಟಿಕೊಂಡವು. ಕೇಳ್ತಾರೆ ನೋಡಿ, ಯಾವ ಶೈಲಿಗಳು ಹುಟ್ಟಿಕೊಂಡವು ಕನಿಷ್ಕನ ಕಾಲದಲ್ಲಿ, ಯಾವ 2 ಹೊಸ ಶೈಲಿಗಳು ಹುಟ್ಟಿಕೊಂಡವು ಅಂದರೆ ಗಾಂಧಾರ ಮತ್ತು ಮಥುರಾ ಎಂಬ 2 ಶೈಲಿಗಳು ಹುಟ್ಟಿಕೊಂಡವು. ಇಲ್ಲಿ ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರೆತಿದೆ. ಕನಿಷ್ಕನ ವಿಗ್ರಹ ಎಲ್ಲಿ ದೊರಕಿದೆ ಅಂದರೆ ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರೆತಿದೆ. ಇದರ ತಲೆಭಾಗ ನಾಶವಾಗಿದೆ. ಅಲ್ಲಿ ನೋಡಿದಿರಿ, ಕನಿಷ್ಕನ ಕಲ್ಲಿನ ವಿಗ್ರಹ ತಲೆಭಾಗ ನಾಶವಾಗಿದೆ. ಅದು ಎಲ್ಲಿ ಸಿಕ್ಕಿದೆ ಅಂತಂದರೆ ಮಥುರೆಯಲ್ಲಿ ಸಿಕ್ಕಿದೆ. ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ. ಕೆಳಭಾಗದಲ್ಲಿ ಕನಿಷ್ಕನ ಹೆಸರು ಕೂಡ ಇದೆ. ಕುಶಾನರ ಅನೇಕ ನಾಣ್ಯಗಳು ದೊರೆತಿವೆ. ಇವರೇ ಭಾರತದಲ್ಲಿ ಮೊಟ್ಟ ಮೊದಲ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದರು. ಕೇಳ್ಬೋದು ನೋಡಿ, ಭಾರತದಲ್ಲಿ ಮೊಟ್ಟ ಮೊದಲ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಅಂದರೆ ಕನಿಷ್ಕರು. ಕನಿಷ್ಕ. ಈ ಥರ ನಾವು ಮಾಡ್ಕೊತ ಹೋಗಬೇಕು. ಕನಿಷ್ಕರು ಇಲ್ಲಿ ಭಾರತದ ಮೊಟ್ಟ ಮೊದಲ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು? ಕನಿಷ್ಕರು. ಸಾಹಿತ್ಯ. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದರು. ಯಾರಿಗೆ? ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದನು. ಅವರಲ್ಲಿ ಅಶ್ವಘೋಷ ಪ್ರಮುಖನು. ಯಾರು? ಅಶ್ವಘೋಷ ಪ್ರಮುಖನು. ಇವನು ಬುದ್ಧ ಚರಿತ ಎಂಬ ಕೃತಿಯನ್ನು ಬರೆದನು. ನೋಡಿ, ಅಶ್ವಘೋಷನ ಕೃತಿ ಯಾವುದು ಅಂದರೆ ಬುದ್ಧ ಚರಿತ ಕೃತಿಯನ್ನು ಯಾರು ರಚಿಸಿದರು ಅಂದರೆ ಅಶ್ವಘೋಷ. ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಇದನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾರೆ ಅಂದರೆ ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಈ ಥರ ಪ್ರಶ್ನೆಗಳು ತುಂಬ ಬರ್ತವೆ. ಸಂಸ್ಕೃತದಲ್ಲಿ ರಚಿಸಿದ ಅಶ್ವಘೋಷನು ಸಂಸ್ಕೃತದಲ್ಲಿ ರಚಿಸಿದ
ಕೃತಿ ಯಾವುದು ಅಂದರೆ ಬುದ್ಧಚರಿತೆ, ಅಥವಾ ಅಶ್ವಘೋಷನು ಬುದ್ಧಚರಿತ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದನು ಅಂದರೆ ಸಂಸ್ಕೃತದಲ್ಲಿ ರಚಿಸಿದನು. ಈ ಥರ ಪ್ರಶ್ನೆಗಳು ತುಂಬ ಬರ್ತವೆ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ವಿಜ್ಞಾನಿ ಹಾಗೂ ತತ್ವಜ್ಞಾನಿ. ವಸುಮಿತ್ರ ಓರ್ವ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೆದ 4ನೆಯ ಬೌದ್ಧ ಮಹಾಸಭೆಯ ಅಧ್ಯಕ್ಷನಾಗಿದ್ದನು. ಇಲ್ಲಿ ಕೇಳ್ತಾರೆ ನೋಡಿ, ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ. ವಸುಮಿತ್ರ ಯಾರು? ಓರ್ವ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೆದ 4ನೆಯ ಬೌದ್ಧ ಮಹಾಸಭೆಯ ಅಧ್ಯಕ್ಷನಾಗಿದ್ದನು. ಕಾಶ್ಮೀರದಲ್ಲಿ ನಡೆದ 4ನೆಯ ಬೌದ್ಧ ಮಹಾಸಭೆಯಲ್ಲಿ ಅಧ್ಯಕ್ಷರಾದವರು ಯಾರು ಅಂತ ಕೇಳಿದರೆ ಇಲ್ಲಿ ವಸುಮಿತ್ರ ಅಂತ ಹೇಳಬಹುದು. ಚರಕ ಎಂಬುದು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನೆಂದು ಹೇಳಲಾಗುತ್ತದೆ. ಚರಕ ಸಂಹಿತೆ ಎಂಬ ಗ್ರಂಥವನ್ನು ಬರೆದನು. ಚರಕ ಎಂಬುದು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನೆಂದು. ಚರಕ ಯಾರು? ಚರಕ ಎಂಬುವವನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನು. ಆದರೆ ಚರಕ ಸಂಹಿತೆ ಎಂಬ ಗ್ರಂಥವನ್ನು ಕೂಡ ಬರೆದನು. ಇಲ್ಲಿ ಹೊಸ ಪದಗಳಿದ್ದಾವೆ, ಈ ಪದಗಳು ನಮಗೆ ಬೇಕಾಗಿಲ್ಲ, ಆದರೆ ಇಲ್ಲಿ ನಿಮಗಿದು ತಿಳಿದಿರಲಿ ಅಂತ ಇದೆ. ಇದನ್ನು ಕೂಡ ಸ್ವಲ್ಪ ನೋಡೋಣಂತ. ಅಶೋಕನು ಬೌದ್ಧ ರಾಯಭಾರಿಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಕಳುಹಿಸಿದ್ದನು. ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಶ್ರೀಲಂಕೆಗೆ ತೆರಳಿದ್ದರು. ಕರ್ನಾಟಕದ ಮೈಸೂರಿಗೆ ಆಗಿನ ಮಹಿಷಮಂಡಲ ಮಹಾದೇವ್ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬಂದಿದ್ದರು. ಇದು ತುಂಬ ಉಪಯುಕ್ತ ಆದಂಥದ್ದು. ಇದನ್ನು ಎಲ್ಲರೂ ಮರಳಿ ಓದ್ತಾ ಹೋಗಬೇಕು. ಇಲ್ಲಿ ಕೂಡ ಇದೆ. ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣದ ಕಲೆ. ಮೂರ್ತಿಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ. ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು. ಇದರಿಂದಾಗಿಯೇ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪಗಳು ಇಂದಿಗೂ ಉಳಿದು ಬಂದಿವೆ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿವೆ. ಮಸ್ಕಿ ಎಂಬಲ್ಲಿನ ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ. 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತದ ಪದ್ಧತಿಯು ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದು. ಈಗಿನ ಆಡಳಿತದ ಸ್ತರಗಳು ಹೀಗಿವೆ: ಕೇಂದ್ರ, ರಾಜ್ಯಗಳು, ವಿಭಾಗಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಮತ್ತು ಗ್ರಾಮಗಳು. ಇದು ಎಲ್ಲರಿಗೂ ಗೊತ್ತಿರುವಂಥ ಮಾತು. ಭಾರತದಲ್ಲಿ ಹುಟ್ಟಿದ ಆಯುರ್ವೇದ ಪದ್ಧತಿಯು ಇಂದಿಗೂ ಅತ್ಯಂತ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ. ವಿಶ್ವಸಂಸ್ಥೆ ಇದಕ್ಕೆ ಮಾನ್ಯತೆ ನೀಡಿದೆ. ಇತರ ದೇಶಗಳಲ್ಲಿಯೂ ಈ ಪದ್ಧತಿ ಬಳಕೆಗೆ ಹೆಚ್ಚುತ್ತಿದೆ. ಇದು ತುಂಬ ಉಪಯುಕ್ತ. ಇದನ್ನು ಎಲ್ಲರೂ ಓದ್ತಾನೆ ಹೋಗಬೇಕು. ಇದು ಮತ್ತು ಅದು ನೆನಪಿಡಿ ಏನಿದೆ, ಇದು ತುಂಬ ಮೇನ್ ಪಾಯಿಂಟ್ಸ್ ಆಗಿದ್ದಾವೆ. ಇದನ್ನು ಓದಿ ಮನನ ಮಾಡ್ಕೊತ ಹೋಗಬೇಕು. ಇದರಲ್ಲಿ ಏನು ಮಾರ್ಕ್ ಮಾಡುವಂಥದ್ದು ಏನು ಇರೋಲ್ಲ, ಯಾಕಂದರೆ ಪಾಠದಲ್ಲಿ ಮಾರ್ಕ್ ಮಾಡಬೇಕು. ಆದರೆ ಅವರೇ ಕೊಟ್ಟಿರುವಂಥ ಇಂಪಾರ್ಟೆಂಟ್ ಆದಂಥ ವಿಷಯ ಇದನ್ನು ನಾವು ಮಾರ್ಕ್ ಮಾಡೋದೇ ಇಲ್ಲ, ಯಾಕಂದರೆ ಇದು ಇಂಪಾರ್ಟೆಂಟ್ ಆದಂಥದ್ದು ಇದೆ. ಇಲ್ಲಿ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸೆಲ್ಯೂಕಸನು ಯಾರನ್ನೂ ರಾಯಭಾರಿಯಾಗಿ ಕೊಟ್ಟನು ಅಂತಂದರೆ ನಾವು ಇಲ್ಲೇ ನೋಡಬಹುದು. ಆಲ್ರೆಡಿ ಮಾರ್ಕ್ ಮಾಡಿ ಬಂದಿದ್ದಿದೆ. ಯಾವುದು ಅಂತಂದರೆ ಇಲ್ಲಿ ಬಂದಿದೆ ನೋಡಿ. ಸೆಲ್ಯೂಕಸನು ಮೆಗಸ್ತಾನಸನ ಎಂಬ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಇಲ್ಲಿ ನಾವು ಏನಂತ ಬರಿಬೇಕು? ಮೆಗಸ್ತಾನಿಸ್. ಇಲ್ಲಿ
ಮೆಗಾ ಮೆಗಾಸ್ತಾನಿಸ್. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಯಾರು? ನಿಮಗೂ ಗೊತ್ತು, ನನಗೂ ಗೊತ್ತು, ಅಶೋಕ. ಇವರು ಅಶೋಕ. ನಮ್ಮ ರಾಷ್ಟ್ರ ಲಾಂಛನ ಯಾವುದು? ವರಾಹ. ನಮ್ಮ ರಾಷ್ಟ್ರ ಲಾಂಛನ ಯಾವುದು? ನಾನು ಅಂದ್ಕೊಂಡಿದ್ದೀನಿ ವರಾಹ ಅಂತ. ಇಲ್ಲಿ ಇರ್ಬೋದು. ನಾಲ್ಕು ಮುಖದ ಸಿಂಹ ಇದೆ. ನಮ್ಮ ರಾಷ್ಟ್ರ ಲಾಂಛನವಾಗಿದೆ ನಾಲ್ಕು ಮುಖದ, ನಾಲ್ಕು ತಲೆಯ ಸಿಂಹ. ನಾಲ್ಕು ತಲೆಯ ಸಿಂಹ ಇದನ್ನೇ ಹಾಕ್ತೀನಿ ನಾನು. ನಾಲ್ಕು ತಲೆಯ ಸಿಂಹ. ನಾಲ್ಕು ತಲೆಯ ಸಿಂಹ. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದನು. ಶಕ ವರ್ಷವನ್ನು ಪ್ರಾರಂಭಿಸಿದನು. ಇಲ್ಲಿ ಇದೆಲ್ಲ ಇದ್ದಾವೆ, ಆದರೆ ಇದನ್ನು ಬರಿತಾ ಹೋದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿಯನ್ನು ಯಾವುದು? ಮೌರ್ಯರ ರಾಜಧಾನಿ ಯಾವುದು? ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಹೌದಲ್ವಾ? ನನಗೂ ನೆನಪಿಲ್ಲ, ಓದ್ತಾ ಬಂದಿದ್ದೀನಿ, ಬಟ್ ಅದೇ ಇರ್ಬೋದು. ಮೌರ್ಯರ ರಾಜಧಾನಿ ಹಿಂದೆ ಮೌರ್ಯರ ಸ್ಥಾಪಿಸಿದ ಬಿಹಾರದ ರಾಜಧಾನಿ ಪಾಟಲಿಪುತ್ರ. ಕೌಟಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. ಮೆಗಾಸ್ತನೀಸ್ ಬರೆದ ಗ್ರಂಥ ಇಂಡಿಕಾ. ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ತುಂಬ ಇದ್ದಾವೆ, ಇವುಗಳನ್ನು ಬರೆಯೋದು ಬೇಡ, ಯಾಕಂದರೆ ನಾನು ಹೇಳಿದ್ದೀನಿ ನಿಮಗೆ ಯಾವ ಇದ್ದಿರಬಹುದು. ವಿಶೇಷ ಜನರಲ್ಲಿ ಉತ್ತಮ ನೀತಿ ನಡತೆಗಳನ್ನು ಪ್ರಚಾರ ಮಾಡುತ್ತಿದ್ದರು. ಮತ್ತು ಅನಾಥರು, ವಿಧವೆಯರು ಮತ್ತು ವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಜನರ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು ಅಷ್ಟೇ ಬರಿತೀನಿ. ಜನರ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಬಹುಶಃ ಕಾಶ್ಮೀರದಲ್ಲಿ ಇರಬಹುದು. ಕನಿಷ್ಕಂದ ಹೌದಲ್ವಾ? ಬೌದ್ಧ ಮತ ಪ್ರಚಾರವನ್ನು ವಿದೇಶಗಳಲ್ಲಿ ಕಳಿಸಿದನು. ಅಲ್ಲದೆ ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸಿದನು. ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಕಾಶ್ಮೀರದಲ್ಲಿ. ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬೋದು. ಕನಿಷ್ಕಪುರ, ಬುದ್ಧಚರಿತ, ಅಶೋಕಂದು ದೇವನಾಂಪ್ರಿಯ. ನೆಕ್ಸ್ಟ್ 2 ಉಳಿದಾವಲ್ಲ, ಗಾಂಧಾರ, ಬುದ್ಧಚರಿತ, ಗಾಂಧಾರ ಶೈಲಿಯ, ಅಶ್ವಘೋಷ, ಗಾಂಧಾರ, ಮಥುರ. ಇವ್ಯಾವು? ಅಶ್ವಘೋಷ,
ಕನಿಷ್ಕನ ವಿದ್ವಾಂಸರು ಮತ್ತು ಸಾಹಿತಿಗಳ ಆಶ್ರಯ ನೀಡಿದರು. ಅವರಲ್ಲಿ ಅಶ್ವಘೋಷ ಪ್ರಮುಖನು. ಬುದ್ಧಚರಿತ, ಅಶ್ವಘೋಷ ಬುದ್ಧಚರಿತ, ಗಾಂಧಾರ ಕಲಾಕೇಂದ್ರ. ಓಕೆನಾ? ಆಯಿತು. ಇಲ್ಲಿವರೆಗೆ ನಾನು ಪಾಠ ಕೂಡ ಓದಿದೆ, ಪಾಠದಲ್ಲಿ ಪ್ರಶ್ನೆ ಉತ್ತರಗಳನ್ನು ಕೂಡ ನೋಡಿದೆ. ಕೆಲವೊಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ಇಲ್ಲೇ ನಾವು ಮರ್ಜ್ ಮಾಡಿ ನೋಡಿ ಓದಿ ಬರಿತಾ ಇದ್ದರೆ ಕೆಲವೊಂದು ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಬರ್ಕೊಂಡು ಈ ಥರ ಮಾಡಿಕೊಂಡು ಇದನ್ನು ನಾವು ನೋಟ್ಬುಕ್ಕನ್ನಲ್ಲಿ ಬರುತ್ತಾ ಹೋಗೋಕ್ಕಿಂತ ಈ ಥರ ಮಾಡಿದರೆ ಸಾಕಾಗ್ತದೆ. ಇದನ್ನು ನಾವು ಈ ಥರ ಮಾಡ್ತಾ ಹೋಗಿ ಮುಂದೆ ಒಂದು ವಾರದಲ್ಲಿ ಮತ್ತೊಂದು ಸಲ ನೋಡೋದು, ಮತ್ತು 15 ದಿನ, ಆಮೇಲೆ 1 ತಿಂಗಳಲ್ಲಿ ಈ ಥರ ನಾವು ನೋಡ್ತಾ ಹೋದರೆ ದಿವಸಕ್ಕೆ ನಾವು ಏನಿಲ್ಲ ಅಂದರೂ ನಾವು ಈ ಥರ ಒಂದು 4 ರಿಂದ 5 ಪಾಠಗಳನ್ನು ಮುಗಿಸ್ತಾ ಹೋಗಬೇಕು. ಹಾಗಾಗಿ ನಮಗೆ ಮುಗಿತಾವೆ. ಹಾಗೆ ಮುಗಿಯೋದಿಲ್ಲ ನೋಡಿ. ಈ ಥರ ನಾವು ಒಂದು ದಿನಕ್ಕೆ ನಾನು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆಯಲ್ಲಿ ಈ ಪಾಠನ ಮುಗಿಸಿರಬಹುದು. ಅರ್ಧ ಗಂಟೆ ಇಲ್ಲಾಂದ್ರೂ 1 ಗಂಟೆ ಆಗಿರಬಹುದು ಅನ್ಕೊತೀನಿ. 1 ಗಂಟೆ ಕೂಡ ಆದ್ರೂ ಪರವಾಗಿಲ್ಲ. ಯಾಕಂದರೆ 1 ಗಂಟೆ ಮಾಡಿದರೆ ನಾವು ದಿನದಲ್ಲಿ 4 ಅಥವಾ 5 ಗಂಟೆ ಓದ್ತಾ ಹೋದರೆ ಇಲ್ಲಿ ಟೋಟಲಾಗಿ 24 ಪಾಠಗಳಿದ್ದಾವೆ. ಟೋಟಲಾಗಿ 24 ಪಾಠಗಳು ಅಂದರೆ ಭಾಗ 2 ಇದೆ ನನ್ನ ಕಡೆ. 1 ಭಾಗ ನನ್ನ ಕಡೆ ಬುಕ್ಕ ಇಲ್ಲ. ಈಗ ಭಾಗ 2 ಇದೆ. ಇದರಲ್ಲಿ ಟೋಟಲಿ 24 ಪಾಠಗಳಿದ್ದಾವೆ. ನಾವು ಒಂದು ದಿನದಲ್ಲಿ ಕನಿಷ್ಠ ಇಲ್ಲ ಅಂದರೂ 4 ಪಾಠಗಳನ್ನು ಮುಗಿಸ್ತಾ ಹೋಗಬೇಕು. ಈ ಥರ 4 ಪಾಠ ಮುಗಿಸ್ತಾ ಹೋದರೆ 4 5 20, 4 6 24, 6 ದಿನದಲ್ಲಿ ನಮಗೆ ಭಾಗ 1 ಬುಕ್ಕ ಮುಗಿತಾ ಹೋಗ್ತದೆ. ಭಾಗ 2 ಮತ್ತು ಭಾಗ 1 ಎರಡೂ ಕೂಡ ನಮಗೆ 6ನೇ ಕ್ಲಾಸ್ ಬುಕ್ಕಗಳು 6 ದಿನದಲ್ಲಿ 6ನೇ ಕ್ಲಾಸ್ ಬುಕ್ಕಗಳು ಎಲ್ಲ ಮುಗಿತಾವೆ. ಆಲ್ಮೋಸ್ಟ್ ಇದರಲ್ಲಿ ಅಂಥಪರಿ ಏನು ತಪ್ಪಿಲ್ಲ. ಈ ಥರ ಓದಿ ಈ ಥರ ನೋಟ್ಸ್ ಮಾಡ್ತಾ ಹೋದರೆ ಅಂಥಪರಿ ಏನು ತಪ್ಪಿಲ್ಲ ಅನ್ಕೊತೀನಿ. ನನಗಂತೂ ಟಫ್ ಅನಿಸಿಲ್ಲ. ನಿಮಗೇನು ಅನಿಸ್ತಿದೆ ನನಗೆ ಹೇಳಿ. ಈ ಥರ ಮಾಡಿರೋದು ನೀವು ಹೇಳ್ತಾ ಇರೋದು ಬುಕ್ನಲ್ಲೇ ಏನು ಹೊಸದೇನು ಹಾಕಿಲ್ಲ ಅಂತ ಹೇಳ್ಬಹುದು. ಬಟ್ ಬುಕ್ಕಲ್ಲೇ ಇರೋದನ್ನು ಯಾವ ಥರ ಓದಬೇಕು ಅಂತ ಕೆಲವೊಂದು ಜನಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಇನ್ನೊಂದು ಟ್ರಿಕ್ಸನ್ನು ಬಳಸಬೇಕು. ಫಸ್ಟಿಗೆ ಚಂದ್ರಗುಪ್ತ ಮೌರ್ಯ ಇದ್ದಾನಲ್ಲ, ಚಂದ್ರಗುಪ್ತ ಮೌರ್ಯನ ಒಂದು ನೋಟ್ಬುಕ್ಕಲ್ಲಿ ಬರ್ಕೋಬೇಕು. ಚಂದ್ರಗುಪ್ತ ಮೌರ್ಯ ಫಸ್ಟು. ಚಂದ್ರಗುಪ್ತನ ಮಗ ಯಾರು? ಬಿಂದುಸಾರನ ಮಗ ಯಾರು? ಅಶೋಕನ ನಂತರ ಯಾರು ಬಂದರು? ಈ ಥರ ನಾವು 4ಗಳನ್ನು ಬರ್ಕೊಂಡು ನಾವು ಇದನ್ನೊಂದು ಕೋಡ್ ವರ್ಡನ್ನು ಮಾಡ್ಕೊಂಡು ಇಟ್ಕೋಬೇಕು. ಏನು? ಚಂದ್ರಗುಪ್ತ, ನಂತರ ಚಂದ್ರಬಿಂದು ಯಾರು? ಮತ್ತು ಚಂದ್ರಬಿಂದು ಅಶೋಕ. ಈ ಥರ ನಾವು ಏನೋ ಒಂದು ಟ್ರಿಕ್ಸನ್ನು ಬಳಸ್ಕೊಂಡ್ರೆ ನಾವು ಆ ಟ್ರಿಕ್ಸನ್ನು ಹಿಡ್ಕೊಂಡ್ರೆ ಒಟ್ಟು ಎಲ್ಲ ಬಂದುಬಿಡ್ತವೆ ನಮಗೆ. ಹಾಗಾಗಿ ನಾನು ಇಲ್ಲಿ ಬರೆದು ಹೇಳ್ತಾ ಇಲ್ಲ. ನೆಕ್ಸ್ಟ್ ನಿಮಗೆ ಯಾವಾಗಾದರೂ ಹೇಳು ಅಂದರೆ ಮತ್ತೆ ಬೇರೆ ವಿಡಿಯೋದಲ್ಲಿ ನಾನು ಯಾವ ಥರ ಟ್ರಿಕ್ಸನ್ನು ಮಾಡ್ಕೋಬೇಕು. ಯಾಕಂದರೆ ನಾನು ಮಾಡಿದ ಟ್ರಿಕ್ಸು ನಿಮಗೆ ಬರೋದಿಲ್ಲ, ನೀವು ಮಾಡಿದ ಟ್ರಿಕ್ಸು ನನಗೆ ಬರೋದಿಲ್ಲ. ನಿಮಗೆ ಹೇಗೆ ಅಥವಾ ನಿಮ್ಮ ಮನೆಯಲ್ಲಿ ಒಂದು ವಸ್ತುನ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಸರು ಅಥವಾ ಏನೋ ಒಂದು ನೀವು ಅದಕ್ಕೆ ಇಮ್ಯಾಜಿನ್ ಮಾಡಿ ಅದಕ್ಕೆ ನೀವು ಕನ್ವರ್ಟ್ ಮಾಡಿ ಹೆಸರನ್ನು ಇಟ್ಟು ಆ ಹೆಸರು ನೋಡಿದ ತಕ್ಷಣ ನಮಗೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಎಲ್ಲ ನಮಗೆ ಬರ್ತಾ ಇರಬೇಕು ನಮ್ಮ ಕಣ್ಣು ಮುಂದೆ. ಹಾಗೆ ನಾವು ಓದ್ತಾ ಹೋದರೆ ಎಲ್ಲ ನೆನಪಾಗ್ತದೆ. ಅದರ ಇಸ್ವಿ ಆಗಲಿ ಹೆಸರಾಗಲಿ ಸ್ಟೆಪ್ ಬೈ ಸ್ಟೆಪ್ ಓದ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ಥ್ಯಾಂಕ್ ಯು. ಬಾಯ್.